ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಖಿಲ್ಜಿ ಸಂತತಿಯ ಮುಂದುವರೆದ ಭಾಗವನ್ನು ಅಧ್ಯಯನವನ್ನು ಮಾಡೋಣ. ಖಿಲ್ಜಿ ಸಂತತಿಯಲ್ಲಿ ಜಲಾಲುದ್ದೀನ್ ಖಿಲ್ಜಿ ಎನ್ನುವಂಥ ವ್ಯಕ್ತಿ 1296ರಲ್ಲಿ ಮರಣವನ್ನ ಅಪ್ಪಿದ ನಂತರ ಈ ಖಿಲ್ಜಿ ವಂಶವನ್ನ ಯಾರು ಆಡಳಿತವನ್ನು ಪ್ರಾರಂಭ ಮಾಡ್ತಾರಪ್ಪ ಅಂತಂದ್ರೆ ಆತನ ಹೆಸರು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಹೇಳಿ ಅಧ್ಯಯನವನ್ನು ಮಾಡ್ತೇವೆ. ಅಲ್ಲಾವುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿ. ಈತನ ಆಳ್ವಿಕೆಯನ್ನ ಪ್ರಾರಂಭ ಮಾಡಿದ್ದು 1296ರಿಂದ 1316ರವರೆಗೆ ಆಳ್ವಿಕೆಯನ್ನ ಮಾಡ್ತಾ ಇದ್ದಾನೆ. ಹೀಗೆ ಏನಪ್ಪಾ ಅಂತಂದ್ರೆ ಈ ಅಲ್ಲಾವುದ್ದೀನ್ ಖಿಲ್ಜಿಯ ಕುರಿತಾಗಿ ನಾವು ಗೊತ್ತಾ ಅಧ್ಯಯನವನ್ನ ಮಾಡೋಣ ಅನ್ನುವಂಥದ್ದನ್ನು ನೋಡೋಣ. ಅಲ್ಲಾವುದ್ದೀನ್ ಖಿಲ್ಜಿ ಈತನನ್ನ ಏನಂತ ಹೇಳಿ ಕರಿತಾ ಇದ್ರಪ್ಪ ಅಂತಂದ್ರ ಎರಡನೇ ಅಲೆಕ್ಸಾಂಡರ್ ಅಂತ ಹೇಳಿ ಕರಿತಾ ಇದ್ರು. ಈತನಿಗೆ ಇರುವಂತಹ ಬಿರುದೇನ್ರಿ ಎರಡನೇ ಅಲೆಕ್ಸಾಂಡರ್ ಅಂತ ಕರೆಯುವಂತಹ ವ್ಯಕ್ತಿಯಾದಂತಹ ಅಲ್ಲಾವುದ್ದೀನ್ ಖಿಲ್ಜಿ. ಈತನಿಗೆ ಮತ್ತೊಂದು ಬಿರುದಿತ್ತು, ಸಿಕಂದರ್ ಇ ಸಹಾನಿ ಅಂತ ಹೇಳಿ ಬಿರುದಿತ್ರಿ. ಏನ್ರಿ ಸಿಕಂದರ್, ಸಿಕಂದರ್ ಇ ಸಹಾನಿ ಅನ್ನುವಂತ ಬಿರುದಿತ್ರಿ. ಸಿಕಂದರ್ ಇ ಸಹಾನಿ. ಈತನು ಪ್ರಪಂಚವನ್ನ ಗೆಲ್ಲಬೇಕು, ಇಸ್ಲಾಂ ಧರ್ಮ ಪ್ರಪಂಚವನ್ನ ಗೆಲ್ಲಬೇಕು ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಆಶೆಯನ್ನು ಪಟ್ಟಿದ್ದ ಅನ್ನುವಂಥದ್ದನ್ನ, ವಿಶ್ವವನ್ನ ಗೆಲ್ಲುವಂತಹ ಕನಸನ್ನ ಯಾರು ಕಂಡಿದ್ರಂದ್ರ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನುವಂತಹ ವ್ಯಕ್ತಿ ಕಂಡಿದ್ದ. ಈತನ ವಿಶೇಷ ಏನಪ್ಪಾ ಅಂತಕ್ಕಂಥದನ್ನ ಅಧ್ಯಯನವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಈ ಅಲ್ಲಾವುದ್ದೀನ್ ಖಿಲ್ಜಿ ಪ್ರಮುಖವಾಗಿ ಏನಪ್ಪಾ ಅಂದ್ರೆ 3 ದಂಡನಾಯಕರನ್ನ ವಹಿಸಿಕೊಂಡಿದ್ದ. ಆ ದಂಡನಾಯಕರು ಉತ್ತರ ಭಾರತದ ದಂಡನಾಯಕರು ಅಂತ ಹೇಳಿ ಪ್ರಸಿದ್ಧಿಯನ್ನ ಪಡಿತಾರೆ. ಈ 3 ದಂಡನಾಯಕರು ಒಂದನೇದವನು ಯಾರಪ್ಪ ಅಂತಂದ್ರೆ ಉಲುಗ್ ಖಾನ್ ಅನ್ನುವಂಥದ್ದನ್ನ ಅಧ್ಯಯನ ಮಾಡ್ತೇವೆ. ಉಲುಗ್ ಖಾನ್, ಉಲುಗ್ ಖಾನ್ ಅನ್ನುವಂಥ ವ್ಯಕ್ತಿ ರೀ. ಎರಡನೇದವ ಜಾಫರ್ ಖಾನ್, ಎರಡನೇದವ ಜಾಫರ್ ಖಾನ್, ಜಾಫರ್ ಖಾನ್ ಅನ್ನುವಂಥ ವ್ಯಕ್ತಿ ರೀ. ಇನ್ನು 3ನೇ ವ್ಯಕ್ತಿ ನಸರತ್ ಖಾನ್ ಅನ್ನುವಂಥ ವ್ಯಕ್ತಿ ರೀ. ನಸರತ್ ಖಾನ್, ನಸರತ್ ಖಾನ್ ಅನ್ನುವಂಥ 3 ದಂಡನಾಯಕರು. ಈ 3 ಮಂದಿ ದಂಡನಾಯಕರು ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾರಪ್ಪ ಅಂದ್ರ 1298ರಲ್ಲಿ ಏನಾಗ್ತದ ಅಂತಂದ್ರ ಗುಜರಾತಿನ ಅನಿಲವಾಡ ಅಂತ ಹೇಳಿ ಕರೀತಾರ. ಇಲ್ಲಿ ಗುಜರಾತ್ ಬರುತ್ತೆ. ಈ ಗುಜರಾತಿನ ಅನಿಲವಾಡದ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರ ದಾಳಿಯನ್ನು ಮಾಡ್ತಾರ. ಅನಿಲವಾಡ ಗುಜರಾತಿನ ಅನಿಲವಾಡದ ಮೇಲೆ ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಯಾರು ಆಳ್ವಿಕೆಯನ್ನ ಮಾಡ್ತಾರೆ ಸರ ಅಂತ ಹೇಳಿ ಕೇಳಿದ್ರ ಅನಿಲವಾಡದ ಮೇಲೆ ಕರ್ಣದೇವ ಅನ್ನುವಂತ ವ್ಯಕ್ತಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನ. ಎಷ್ಟನೇ ಇಸ್ವಿ? 1298ರಲ್ಲಿ. ಈ 1298ರಲ್ಲಿ ಈತನ ದಂಡನಾಯಕನಾಗಿರತಕ್ಕಂತಹ ಜಾಫರ್ ಖಾನ್ ಮತ್ತು ನುಸರತ್ ಖಾನ್ ಅನ್ನುವಂತಹ ವ್ಯಕ್ತಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಈತನ ಮೇಲೆ ದಾಳಿಯನ್ನ ಮಾಡ್ತಾರ. ಯಾರ ಮೇಲೆ? ಕರ್ಣದೇವನ ಮೇಲೆ ದಾಳಿಯನ್ನು ಮಾಡ್ತಾರ್ರಿ. ಈ ಕರ್ಣದೇವನ ಮೇಲೆ ದಾಳಿಯನ್ನ ಮಾಡಿ ಈತನ ಹೆಂಡತಿಯಾದ ಕಮಲಾದೇವಿಯನ್ನ ಏನಪ್ಪಾ ಅಂತಂದ್ರ ಅಪಹರಿಸ್ತಾರ. ಅದೇ ರೀತಿ ಈ ಕರ್ಣದೇವ ಸೋತು ಏನ್ ಮಾಡ್ತಾನಂದ್ರ ಎಲ್ಲಿ ಓಡಿ ಬರ್ತಾನಪ್ಪ ಅಂತಂದ್ರ ದೇವಗಿರಿಗೆ ಪಲಾಯನವನ್ನ ಮಾಡ್ತಾನ್ರಿ. ಎಲ್ಲಿ? ದೇವಗಿರಿ ಎನ್ನುವಂಥದ್ದನ್ನು ನೋಡ್ತೇವೆ. ಈ ದೇವಗಿರಿಯಲ್ಲಿ ಯಾರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರ? ಹಿಂದೊಮ್ಮೆ ಏನ್ ಮಾಡಿದ್ದಾನಪ್ಪ ಅಂತಂದ್ರೆ ಮಾನವ ಈತನ ಮೇಲೆ ದಾಳಿ ಮಾಡಿರ್ತಾನ. ಆತನ ಹೆಸರು ದೇವಗಿರಿಯ ರಾಮಚಂದ್ರ ಅಂತ ಹೇಳಿ ಅಧ್ಯಯನವನ್ನು ಮಾಡ್ತೇವೆ. ಈ ದೇವಗಿರಿಯ ರಾಮಚಂದ್ರನ ಹತ್ತಿರ ಯಾರು ಹೋಗಿರ್ತಾರ್ರಿ? ಅನಿಲವಾಡದ ಕರ್ಣದೇವ. ಕರ್ಣದೇವನಿಗೆ ಒಬ್ಬರು ಪುತ್ರಿ ಇರ್ತಾಳ. ಆಕೆ ಹೆಸರು ಏನಪ್ಪಾ ಅಂತಂದ್ರ ದೇವಲಾದೇವಿ ಅಂತ ಹೇಳಿ ಅಧ್ಯಯನವನ್ನು ಮಾಡ್ತೇವೆ. ಈ ದೇವಲಾದೇವಿಯ ಜೊತೆಗೆ ಯಾರು ಓಡಿ ಬರ್ತಾರಪ್ಪ ಅಂದ್ರ ಈ ಕರ್ಣದೇವ ದೇವಗಿರಿಗೆ ರಾಮಚಂದ್ರನ ಬಳಿಗೆ ಓಡಿ ಬರ್ತಾನ ಅನ್ನುವಂಥದ್ದನ್ನ ಅಧ್ಯಯನ ಮಾಡ್ತೇವೆ. ಹೀಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಪಾರ ಪ್ರಮಾಣದ ಸಂಪತ್ತನ್ನ ಕೊಳ್ಳೆ ಹೊಡೆಯುವುದರೊಂದಿಗೆ ತನ್ನ ಸಾಮ್ರಾಜ್ಯಕ್ಕೆ ಮರಳಿ ತೆಗೆದುಕೊಂಡು ಯಾರು ಹೋಗ್ತಾರಂದ್ರ ಜಾಫರ್ ಖಾನ್ ಮತ್ತು ನಸರತ್ ಖಾನ್ ಅನ್ನುವಂತಹ ವ್ಯಕ್ತಿಗಳು ತೆಗೆದುಕೊಂಡು ಹೋಗ್ತಾರ. ಮುಂದೆ 2ನೇ ದಾಳಿಯನ್ನ ಎಲ್ಲಿ ಮಾಡ್ತಾನಪ್ಪ ಅಂತಂದ್ರ 1301ರಲ್ಲಿ ರಣಥಂಬೂರ
ಅನ್ನುವಂಥದ್ದನ್ನ ಅಧ್ಯಯನ ಮಾಡ್ತೇವ್ರಿ ಸರ. ಇನ್ನ ರಣಥಂಬೂರ ಅನ್ನುವಂತಹ ಪ್ರದೇಶ ಎಲ್ಲಿ ಕಂಡು ಬರ್ತದ್ರಿ? ಈ ರಣಥಂಬೂರ ಅನ್ನುವಂತಹ ಪ್ರದೇಶ ರಾಜಸ್ಥಾನ ಅನ್ನುವಂಥದ್ದನ್ನ ನೋಡ್ತೇವೆ. ರಾಜಸ್ಥಾನದ ರಣಥಂಬೂರದ ಮೇಲೆ ದಾಳಿಯನ್ನು ಮಾಡ್ತಾನ. ರಣಥಂಬೂರ ಈ ರಣಥಂಬೂರದ ಮೇಲೆ ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ 1301ರಲ್ಲಿ ದಾಳಿಯನ್ನ ಮಾಡ್ತಾನ. ಈ 1301ರಲ್ಲಿ ರಣಥಂಬೂರದ ಯಾರು ಆಳ್ವಿಕೆಯನ್ನ ಮಾಡ್ತಾ ಇರ್ತಾರಪ್ಪ ಅಂತಂದ್ರ ರಣಥಂಬೂರಿನಲ್ಲಿ ಆಳ್ವಿಕೆ ಮಾಡುವಂತಹ ವ್ಯಕ್ತಿಯ ಇವ ಬಹಳಷ್ಟು ಏನಪ್ಪಾ ಅಂತಂದ್ರ ರಜಪೂತರ ದೊರೆಯಾಗಿರ್ತಾನ. ರಾಜ ಅಮೀರ ದೇವ ಅಂತ ಹೇಳಿ ಕರಿತೇವ್ರಿ ಇವನನ್ನ. ರಜಪೂತರ ದೊರೆಯಾಗಿರುವಂತಹ ರಾಜ ಅಮೀರ ದೇವ ಅನ್ನುವಂತಹ ವ್ಯಕ್ತಿಯ ಮೇಲೆ ದಾಳಿಯನ್ನು ಮಾಡ್ತಾನ. ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ರಣದೇವ ಅನ್ನುವಂತ ಒಬ್ಬ ಈತನ ಏನಾಗಿರ್ತಾನಪ್ಪ ಅಂದ್ರ ಸೈನ್ಯದ ಮುಖ್ಯಸ್ಥನಾಗಿರ್ತಾನ. ಈತನ ಒಂದು ಮೋಸದಿಂದ, ಈ ರಣದೇವನ ಮೋಸದಿಂದ ಯಾರು ಸೋಲ್ತಾರಪ್ಪ ಅಂತಂದ್ರ ರಾಜ ಅಮೀರ ದೇವ ಅಂತ ಕರಿತೀವಿ ಸರ್. ಯಾರ್ರಿ? ಅಮೀರ ದೇವ. ಈ ಅಮೀರ ದೇವ ಏನ್ ಮಾಡ್ತಾನಪ್ಪ ಅಂತಂದ್ರ ಸೋತು ಮರಣವನ್ನ ಆಗ್ತಾನ ಅನ್ನುವಂಥದ್ದನ್ನ ಅಧ್ಯಯನ ಮಾಡ್ತೇವೆ. ಹೀಗೆ 1301ರಲ್ಲಿ ಈತನ ರಣತಂಬೂರಿನಲ್ಲಿರುವಂತಹ ಅಪಾರ ಪ್ರಮಾಣದ ಸಂಪತ್ತು ಸಿರಿಯನ್ನ ಏನ್ ಮಾಡ್ತಾನಪ್ಪ ಅಂತಂದ್ರೆ ವಜ್ರ ವೈಡೂರ್ಯಗಳನ್ನ, ಮುತ್ತು ರತ್ನ ಬಂಗಾರಗಳನ್ನ, 1000 ಒಂಟೆ, 3000 ಕುದುರೆಗಳ ಮೇಲೆ ಹಾಗೂ 3000 ಒಂಟೆ, 5000 ಕುದುರೆಗಳ ಮೇಲೆ ಏನ್ ಮಾಡ್ತಾನಂದ್ರೆ ಅಪಾರ ಪ್ರಮಾಣದ ಸಂಪತ್ತನ್ನ ತೆಗೆದುಕೊಂಡು ಹೋಗ್ತಾನ, ದೆಹಲಿಗೆ ತೆಗೆದುಕೊಂಡು ಹೋಗ್ತಾನ ಅಂತದನ್ನ ಅಧ್ಯಯನ ಮಾಡ್ತೇವೆ. ಹೇಗೆ ಯಾವ ಒಂದು ಆಧಾರದ ಮೇಲೆ ಹೇಳ್ತೀರಿ ಅಂತಕ್ಕಂಥದ್ದನ್ನ ನಾವು ನೋಡಿದರೆ ಇದನ್ನ ಅಮೀರ್ ಖುಸ್ರೋ ಅನ್ನುವಂತಹ ವ್ಯಕ್ತಿ ಬರೆದಂತ ಗ್ರಂಥದ ಆಧಾರದಿಂದ ಏನಪ್ಪಾ ಅಂತಂದ್ರೆ ತಿಳಿದು ಬರ್ತದ ಅನ್ನುವಂಥದ್ದನ್ನ ಅಧ್ಯಯನ ಮಾಡ್ತೇವೆ. ಅದೇ ರೀತಿ ಹಾಗಾದ್ರೆ ಮುಂದಿನ ದಾಳಿಯನ್ನು ನಾವು ಅಧ್ಯಯನ ಮಾಡಿದರೆ 1303ರಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹ ದಾಳಿ ಸ್ನೇಹಿತರೆ. ಈ 1303ರಲ್ಲಿ ಯಾರ ಮೇಲೆ ದಾಳಿ ಮಾಡ್ತಾನಂದ್ರ ಮೇವಾರ ಎಂಬ ಪ್ರದೇಶದ ಮೇಲೆ ದಾಳಿಯನ್ನು ಮಾಡ್ತಾನ. ಈ ಮೇವಾರ ಎಂಬ ಪ್ರದೇಶದ ರಾಜಧಾನಿ ಯಾವ್ದಾಗಿತ್ತಂತಂದ್ರ ಚಿತ್ತೋಡ ಎಂಬಂತಹ ಸ್ಥಳದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಹಾಗಾದ್ರೆ ಈ ಚಿತ್ತೋಡ ಎಂಬ ಪ್ರದೇಶದ ಮೇಲೆ ದಾಳಿ ಮಾಡಲು ಕಾರಣವೇನ್ರಿ ಸರ್ ಅಂತಂದ್ರ ಪ್ರಮುಖವಾದಂತಹ ಕಾರಣ ಏನಂತಂದ್ರ ರಾಣಿ ಪದ್ಮಿನಿ ದೇವಿ ಅಂತಕ್ಕಂಥದನ್ನ ಅಧ್ಯಯನ ಮಾಡ್ತೇವೆ. ಈ ರಾಣಿ ಪದ್ಮಿನಿ ದೇವಿಗೆ ಈ ಅಲಾವುದ್ದೀನ್ ಖಿಲ್ಜಿ ಮಾಡ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಕಥೆಯನ್ನು ನಾವು ನೋಡಿದಾಗ, ಈ ಹಿನ್ನೆಲೆಯನ್ನು ನಾವು ನೋಡಿದಾಗ ಈ ಒಂದು ಮೇವಾರದ ಅರಸ ಯಾರಾಗಿರ್ತಾರಪ್ಪ ಅಂತಂದ್ರ ಮೇವಾರದ ಅರಸ ಯಾರಾಗಿರ್ತಾರೆ ಅಂತಂದ್ರೆ ಆತನೇ ರಾಜ ರತನ್ ಸಿಂಗ್ ಅನ್ನುವಂತಹ ವ್ಯಕ್ತಿ ಇರ್ತಾನ್ರಿ. ರಾಜ ರತನ್ ಸಿಂಗ್. ಈ ರಾಜ ರತನ್ ಸಿಂಗ್ ಅನ್ನುವಂತಹ ವ್ಯಕ್ತಿ ಈ ರತನ ಸಿಂಗನ ಪತ್ನಿ ಯಾರಪ್ಪ ಅಂತಂದ್ರೆ ಪದ್ಮಿನಿ ದೇವಿ ಅಂತ ಹೇಳಿ ಕರೀತ ನಾವು. ಈ ಮೇವಾಡದ ರಾಜಧಾನಿಯಲ್ಲಿರುವಂತಹ ಚಿತ್ತೋಡದ ಮುಖ್ಯಸ್ಥನಾಗಿರುವಂತಹ ರತನ ಸಿಂಗ್ ಅನ್ನುವಂಥದ್ದನ್ನ ಅಧ್ಯಯನ ಮಾಡ್ತೇವಲ್ಲ, ಈತನ ಪತ್ನಿಯಾಗಿರುವಂತಹ ಪದ್ಮಿನಿ ದೇವಿಯ ಒಂದು ಏನಪ್ಪಾ ಅಂತಂದ್ರ ಸೌಂದರ್ಯವನ್ನ ಕಂಡು ಈ ಪ್ರದೇಶದ ಮೇಲೆ ದಾಳಿಯನ್ನು ಮಾಡ್ತಾನ್ರಿ. ಎಷ್ಟನೇ ಇಸ್ವಿಯಲ್ಲಿ? 1303ರಲ್ಲಿ ದಾಳಿಯನ್ನ ಮಾಡ್ತಾನ ಅನ್ನುವಂಥದ್ದನ್ನ ಅಧ್ಯಯನ ಮಾಡ್ತೇವೆ. ನೋಡೋಣ ಏನಾಗ್ತದ. ಈ ಅಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಂದ್ರ ಈ ರಾಣಿ ಪದ್ಮಿನಿ ದೇವಿಯನ್ನ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ದಾಳಿಯನ್ನು ಮಾಡ್ತಾನೆ. ಬಟ್ ಅಮೀರ್ ಖುಸ್ರೋ ಇವನಿಗೆ ಏನ್ ಹೇಳ್ತಾನಪ್ಪ ಅಂತಂದ್ರ ಈ ದಾಳಿಯನ್ನ ಮಾಡಿ ನೀನೇನಾದ್ರೂ ರತನ ಸಿಂಗನನ್ನ ಕೊಂದು ಬಿಟ್ಟರೆ ನಿನಗೆ ಪದ್ಮಿನಿ ದೇವಿ ಸಿಗೋದಿಲ್ಲ ಅಂತ ಹೇಳಿ ಹೇಳ್ತಾಳ್ರಿ. ಯಾರಿಗೆ? ಇವನಿಗೆ ಹೇಳ್ತಾನೆ ಅಮೀರ್ ಖುಸ್ರೋ ಅಲಾವುದ್ದೀನ್ ಖಿಲ್ಜಿಗೆ ಹೇಳ್ತಾನ. ಆದಂದ ಕೋಪಿತಗೊಂಡಂತ ಏನ್ ಮಾಡ್ತಾನ, ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಕೇಳ್ತಾನ. ಯಾರನ್ನ? ಅಮೀರ್ ಖುಸ್ರೋವನ್ನ. ಯಾಕೆ ಕೊಂದ್ರೆ ಯಾಕೆ ಸಿಗುವುದಿಲ್ಲ ಅಂತ ಹೇಳಿ ಕೇಳ್ತಾನ. ಅವರು ರಜಪೂತರು ಇರುವುದರಿಂದ ರಜಪೂತರ ಒಂದು ಸಂಪ್ರದಾಯದಂತೆ ಏನದ ಅಂತಂದ್ರ ಅವರು ಜೋಹಾರ ಎಂಬ ಪದ್ಧತಿಯನ್ನ ಅನುಸರಿಸ್ತಾರ. ಹಾಗಾದ್ರೆ ಜೋಹಾರ ಅಂದ್ರೆ ಏನು? ಜೋಹಾರ ಪದ್ಧತಿ ಅಂತಂದ್ರೆ ನೋಡೋಣ. ಜೋಹಾರ ಪದ್ಧತಿ ಅಂದರೆ ಏನ್ರಿ ಸರ? ಈ ಜೋಹಾರ ಪದ್ಧತಿಯ ಸಂಪ್ರದಾಯದಂತೆ ಯಾರಾದರೂ ರಜಪೂತರ ರಾಜರು ಏನಪ್ಪಾ ಅಂತಂದ್ರೆ ಯುದ್ಧದಲ್ಲಿ ಮಡಿದರೆ
ಅವ್ರು ಏನ್ ಮಾಡ್ತಾರ ಅಂತಂದ್ರ ಈತನ ರಾಜನ ಪತ್ನಿಯರು ಮತ್ತು ಸೈನಿಕರು ಮಡಿದರೆ ಸೈನಿಕರ ಪತ್ನಿಯರು ಕೂಡ ಏನಪ್ಪಾ ಅಂದ್ರ ಚಿತೆಯನ್ನು ಹಾರಿ ಸಾಯುವಂತಹ ಪದ್ಧತಿಯನ್ನ ಏನಂತ ಹೇಳಿ ಕರಿತೇವೆ ನಾವು ಜೋಹಾರ ಪದ್ಧತಿ ಅಂತ ಹೇಳಿ ಕರಿತೇವ್ರಿ. ಇನ್ನ ಸತಿ ಪದ್ಧತಿ ಅಂದರೆ ಏನು, ಸತಿ ಪದ್ಧತಿಗೆ ಮತ್ತು ಜೋಹಾರ್ ಪದ್ಧತಿಗೆ ಇರುವಂತಹ ವ್ಯತ್ಯಾಸ ಏನ್ರಿ ಸರ? ಸತಿ ಸಹಗಮನ ಪದ್ಧತಿ ಅಥವಾ ಸತಿ ಪದ್ಧತಿ ಅಂತ ಹೇಳಿ ನಾವು ಅಧ್ಯಯನವನ್ನು ಮಾಡ್ತೇವೆ. ಈ ಸತಿ ಪದ್ಧತಿಯನ್ನ ಅನುಸರಿಸುವಂತಹ ವ್ಯಕ್ತಿಗಳು ಯಾರಪ್ಪ ಅಂತಂದ್ರ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಸತಿ ಪದ್ಧತಿಯನ್ನ ಅನುಸರಿಸ್ತಾ ಇದ್ರು. ಗಂಡ ಪತಿ ಏನಾಗಿರ್ತಿದ್ದ ಅಂತಂದ್ರ ಸ್ವಾಭಾವಿಕವಾಗಿ ಮರಣವನ್ನ ಅಪ್ಪಿದಂತಹ ಸಂದರ್ಭದಲ್ಲಿ ಪತಿ ಚಿತೆಯನ್ನು ಹಾರಿ ತನ್ನ ಪ್ರಾಣವನ್ನ ಆಹುತಿಯಾಗಿ ನೀಡ್ತಾ ಇದ್ದು. ಇಂತಹ ಪದ್ಧತಿಯನ್ನ ಏನಂತ ಕರೀತಾರೆ? ಸತಿ ಸಹಗಮನ ಪದ್ಧತಿ ಅಂತ ಹೇಳಿ ನಾವು ಅಧ್ಯಯನವನ್ನು ಮಾಡ್ತೇವೆ. ಬಟ್ ಆದ್ರ ಜೋಹಾರ ಅನ್ನುವಂತಹ ಪದ್ಧತಿ ರಜಪೂತರು ಅನುಸರಿಸುವಂತಹ ಪದ್ಧತಿಯಾಗಿತ್ತು. ಈ ಒಂದು ಪದ್ಧತಿಯಲ್ಲಿ ಎರಡು ಪ್ರಕಾರವಾಗಿರುವಂತದ್ದು. ಒಂದೇನೇನಪ್ಪಾ ಅಂತಂದ್ರ ತನ್ನ ಪತಿಯನ್ನ ರಾಜನನ್ನ ರಜಪೂತ ರಾಜನನ್ನು ಯಾರಾದರೂ ಸೆರೆ ಹಿಡಿದು ಆತನನ್ನ ಏನಪ್ಪಾ ಅಂತಂದ್ರೆ ಕೊಲೆ ಮಾಡಿದರೆ ಅಥವಾ ಯುದ್ಧ ಭೂಮಿಯಲ್ಲಿ ಮಡಿದರೆ ಅಂತಹ ಸಂದರ್ಭದಲ್ಲಿ ಪತ್ನಿ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರ ಅಗ್ನಿಗೆ ಆಹುತಿ ಆಗ್ತಾ ಇದ್ರು. ಈ ಒಂದು ಪದ್ಧತಿಯನ್ನ ಜೊತೆಗೆ ಸೈನಿಕರು ಯಾರಿದ್ರಲ್ಲ ಆ ಸೈನಿಕರ ಪತ್ನಿಯರೊಂದಿಗೆನೂ ಕೂಡ ಏನಪ್ಪಾ ಅಂತಂದ್ರೆ ಇವರು ಅಗ್ನಿಗೆ ಆಹುತಿ ಆಗುವಂತಹ ಪದ್ಧತಿಯನ್ನ ಏನಂತ ಕರೀತಾರ? ಜೋಹಾರ ಪದ್ಧತಿ ಅಂತ ಹೇಳಿ ಕರೀತಾರ. ಇಷ್ಟು ವ್ಯತ್ಯಾಸ ನಮ್ಗೆ ಗೊತ್ತಿರಬೇಕು ಅನ್ನುವಂಥದ್ದನ್ನು ನೋಡ್ತೇವೆ. ಇನ್ನು ಮುಂದುವರೆದಂತೆ ಇವು ಏನ್ ಹೇಳ್ತಾನಪ್ಪ ಅಂತಂದ್ರ ಅಮೀರ್ ಖುಸ್ರೋ ಹೇಳ್ತಾನ ಆತನಿಗೆ ಏನಂತಂದ್ರ ಅಲಾವುದ್ದೀನ್ ಖಿಲ್ಜಿ ಹೀಗ್ ಮಾಡಿದ್ರೆ ಈ ಜೋಹಾರ ಪದ್ಧತಿ ಅಂತೇಳಿ ಆಕೆ ನಿನ್ನ ಕೈಗೆ ಸಿಗಂಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾಳ. ಅವಾಗ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಅಲಾವುದ್ದೀನ್ ಖಿಲ್ಜಿ ಹಾಗಾದ್ರೆ ಏನ್ ಮಾಡ್ಬೇಕಂದ್ರೆ ನಾ ಹೇಳಿದಂಗೆ ಕೇಳಬೇಕು ನೀ ಅಂತ ಹೇಳ್ತಾನ. ಆಯ್ತು ಹೇಳು, ಹಾಗಾದ್ರೆ ಅವನನ್ನ ಕೊಲ್ಲಬೇಡ, ಆದ್ದರಿಂದ ನಿನಗೆ ಸಿಗಂಗಿಲ್ಲ. ಆಯ್ತು, ನಿನ್ನ ಮಧ್ಯಸ್ಥಿತಿಗೆ ಏನಾಗಿರ್ತ ಅಮೀರ್ ಖುಸ್ರೋ ದೆಹಲಿಯಲ್ಲಿ ಇರ್ತಾನ. ದೆಹಲಿಯಲ್ಲಿ ಇರುವಂತ ಅಮೀರ್ ಖುಸ್ರೋ ನನ್ನ ಏನ್ ಮಾಡ್ತಾನಂದ್ರ ಈ ಅಲಾವುದ್ದೀನ್ ಖಿಲ್ಜಿ ಕರೆಸ್ತಾನ. ಕರೆಸುತ್ತೆ ಪಾಪ 80ರ ವೃದ್ಧನಾಗಿರುವಂತ ಅಮೀರ್ ಖುಸ್ರೋ ಕುದುರೆ ಮೇಲೆ ಹೊಡ್ಕೋತ ಎಲ್ಲಿಗೆ ಬರ್ತದ ಪಾಪ? ಎಲ್ಲಿಗೆ ಬರ್ತದ ಅಂತಂದ್ರ ಈತನಂತಲ್ಲಿ ಮೇವಾರಕ್ಕೆ ಬರ್ತಾನ. ರಾಜಸ್ಥಾನ ಇಲ್ಲಿ ದೆಹಲಿಯಿಂದ ಮೇವಾರಕ್ಕೆ ಬರ್ತಾನ. ಮೇವಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೇವಾರಕ್ಕೆ ಏನ್ ಬರ್ತಾನಲ್ಲ, ಆ ಮೇವಾರಕ್ಕೆ ಬಂದು ಏನಂತಾನಂದ್ರ ಇವ ಗಿಡದ ಕಳ್ಕೋದ್ ಕೂತಿರ್ತಾನೆ. ಯಾರು? ಅಲಾವುದ್ದೀನ್ ಖಿಲ್ಜಿ. ಏನಂತಂದ್ರ ಇಲ್ಲಿ ದೆಹಲಿ ಆಗಿರುತ್ತೆ. ದೆಹಲಿಯಿಂದ ಎಲ್ಲಿ ಬರ್ತಾಳಪ್ಪ ಅಂತಂದ್ರ ಈತನ ಅಮೀರ್ ಖುಸ್ರೋ ದೆಹಲಿಯಿಂದ ಇಲ್ಲಿ ರಾಜಸ್ಥಾನಕ್ಕೆ ಬರ್ತಾನ. ಈ ರಾಜಸ್ಥಾನಕ್ಕೆ ಬಂದಾಗ ಏನಾಗಿರ್ತಾನಪ್ಪ ಅಂತಂದ್ರ ಬಹಳಷ್ಟು ಒಟ್ಟು ನನಗೆ ಏನಿಲ್ಲ, ಬೇಕೇ ಬೇಕು, ನನಗೆ ಪದ್ಮಿನಿ ದೇವಿಯಿಂದ ನನಗೆ ಬೇಕು ಅಂತಕ್ಕಂಥದ್ದು ಮಾತನ್ನು ಹೇಳ್ತಾನೆ. ಯಾರು ಹೇಳ್ತಾರಪ್ಪ? ಅಲಾವುದ್ದೀನ್ ಖಿಲ್ಜಿ ಹೇಳ್ತಾನೆ. ಅವಾಗ ಹಂಗೆಲ್ಲ ಅಲ್ಲಪ್ಪ ಬರ್ತು ಅಂತ ಹೇಳಿ ಏನ್ ಮಾಡ್ತಾನೆ ಅಮೀರ್ ಖುಸ್ರೋ ಬರ್ತಾನೆ ಕುದುರೆ ಮೇಲೆ, ವಯಸ್ಸಾಗಿರ್ತದ. ಬಂದು ಇಲ್ಲಿ ಕೇಳ್ತಾನ. ಇವ್ ಹೇಳ್ತಾನ ರತನ್ ಸಿಂಗನಂತಲ್ಲಿ ಹೋಗಿ ನಾನು ನಿನ್ನ ಹೆಂಡತಿಯನ್ನು ನೋಡಬೇಕು ಅಂತ ಹೇಳಿ ನೀವು ಹೋಗಿ ಕೇಳಬೇಕು ಅಂತ ಹೇಳ್ತಾನ. ಅವಾಗ ಹೆಂಗಾಗ್ಲಿಕ್ಕಿಲ್ಲ, ಒಬ್ಬನ ಹೆಂಡತಿ ರಾಜ ಅಂತೇಳಿ ಹೋಗಿ ನಿನ್ನ ಹೆಂಡತಿನ ನನಗೆ ತೋರಿಸು ಅಂತಂದ್ರ ಏನ್ ಮಾಡ್ತಿರ್ಲಿಕ್ಕೆ ಅವ್ರಿಗೆ ಎಷ್ಟು ಕೋಪ ಬರ್ತಿರ್ಲಿಲ್ಲ. ಆದ್ರೂ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಹುಚ್ಚ ಹೊಟ್ಟೆದ ಅಂತ ಹೇಳಿ ಏನ್ ಮಾಡ್ತಾನವ ಈ ಹುಚ್ಚ ಅಮೀರ್ ಖುಸ್ರೋ ಪಾಪ ಏನಂತದ್ದು ಏನಾಗೋದಾಗ್ಲಿ ನಮ್ಮ ರಾಜ ಇದ್ದಾನ ಮತ್ತೆ ಅನಿವಾರ್ಯ ಅಂತಕ್ಕಂಥದ್ದು ಹೋಗಿ ಏನ್ ಮಾಡ್ತಾನ ಮಧ್ಯಸ್ಥಿಕೆಯನ್ನು ವಹಿಸ್ತಾನ. ಹೋಗಿ ರಾಜಾ ರತನ್ ಸಿಂಗ್ ಇರ್ತಾನ. ರಾಜಾ ರತನ್ ಸಿಂಗನ ಆಸ್ಥಾನದಲ್ಲಿ ಹೋಗಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಕೂಡ್ತಾನ. ಅತಿಥಿ ಸತ್ಕಾರವನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾರ್ರಿ. ಯಾರು? ಈ ರತನ್ ಸಿಂಗ ಪಾಪ ಅತ್ಯಂತ ಅತಿಥಿ ಸತ್ಕಾರವನ್ನು ಮಾಡಿ ಹೂವು ಹಣ್ಣು ಎಲ್ಲವನ್ನು ಕೊಟ್ಟು ಇನ್ನ ಏನು ಬಂದಿರತಕ್ಕಂಥ ವಿಶೇಷ ಏನು ತಮ್ಮಂತ ಶ್ರೇಷ್ಠ ವ್ಯಕ್ತಿಗಳು ಕವಿಗಳು ಇಲ್ಲಿ ಬಂದಿರಿ. ಇವರ ಮೇಲೆ ಪ್ರಶ್ನೆಯಾಗಿದೆ. ಅಮೀರ್ ಖುಸ್ರೋ ಅವರನ್ನ ಭಾರತದ ಗಿಳಿ ಅಂತ ಹೇಳಿ ಕರೀತಾ ಇದ್ರು. ಹಾಗಾದ್ರೆ ಬಂದಿದ್ದ ವಿಷಯ ಏನ್ರಿ ಅಂತ ಹೇಳಿ ಕೇಳ್ತಾರ. ಕೇಳಿದಾಗ ಪಾಪ ಅವನಿಗೆ ಹೇಗೆ ಹೇಳ್ಬೇಕು ಅನ್ನುವಂಥದ್ದನ್ನು ತಿಳಿದಿಲ್ಲ. ಬಟ್ ಹೇಳ್ತಾನ ಅನಿವಾರ್ಯವಾಗಿ. ಏನ್ ಹೇಳ್ತಾನ ಅಂತಂದ್ರ ಹಿಂಗ ಇವು ನಮ್ಮ ಸುಲ್ತಾನ್ ಆಗಿರ್ತಕ್ಕಂತಹ ಬಾದ್ಶಾ ಏನ್ ಮಾಡ್ಯಾನಪ್ಪ ಅಂತ ಸುಲ್ತಾನ ಈತ ಹಿಂಗೊಂದು ಹಠ ಹಿಡಿದ್ಬಿಡ್ತಾನಪ್ಪ. ಇಲ್ಲಿಲ್ಲ ಅಂದ್ರೆ ನಿನ್ನ ಕೊಂದು ಬಿಡ್ತಾನಮ್ಮ. ಬಹಳ ಕ್ರೂರಿ ಇದ್ದಂತ ಮನುಷ್ಯ ಇದ್ದಾನ. ಆದ್ದರಿಂದ ನಿನ್ನ ಹೆಂಡತಿನ ಆತ ಒಂದ್ಸರಿ ನೋಡ್ತಾನಂತ ತೋರಿಸು ಅಂತ ಹೇಳ್ತಾನ. ಆಯ್ತು, ಆದರೆ ನನ್ನ ಮಡದಿ ನನ್ನ ಪತ್ನಿ ಒಪ್ಪುವುದಾದರೆ ಮಾತ್ರ ನಾನು
ಅದನ್ನ ತೋರಿಸ್ತೀನಿ, ಆಕೆಯನ್ನ ತೋರಿಸ್ತೀನಿ, ನನ್ನ ಪತ್ನಿಯ ಒಪ್ಪಿಗೆಯನ್ನು ಪಡೆದು ತೋರಿಸ್ತೀನಿ ಅಂತ ಹೇಳ್ತಾನ. ಯಾರು? ರತನ ಸಿಂಗ. ಆಯ್ತು ಅಂತ ಹೇಳಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕರೆಸ್ತಾನ, ತನ್ನ ಪತ್ನಿಯನ್ನು ಕರೆಸ್ತಾನ. ಪತ್ನಿಯನ್ನ ಕರೆಯುವಂತ ಸಂದರ್ಭದಲ್ಲಿ 300 ಕನ್ಯೆಯರೊಂದಿಗೆ ಬರ್ತಾ ಇರ್ತಾಳೆ. 300 ದಾಸಿಯರೊಂದಿಗೆ ಕನ್ಯೆಯರೊಂದಿಗೆ ಬರುವಂತಹ ಪದ್ಮಿನಿ ದೇವಿ, 32 ವರ್ಷದ ಪದ್ಮಿನಿ ದೇವಿ ಎಷ್ಟು 18 ವರ್ಷದ ತರುಣೆಯಂತೆ ಏನಪ್ಪಾ ಅಂತಂದ್ರೆ ಕಾಣ್ತಾಳ. ಅತ್ಯಂತ ಸುಂದರವಾಗಿರುವಂತಹ ಪದ್ಮಿನಿ ದೇವಿಯನ್ನು ನೋಡಿರುವಂತಹ ಅಮೀರ್ ಖುಸ್ರೋನೇ ಮೋಹಿತನಾಗುವುದಾದರೆ ಅಲ್ಲಾವುದ್ದೀನ್ ಖಿಲ್ಜಿ ಯಾವ ರೀತಿಯಾಗಿರ್ಲಿಕ್ಕಿಲ್ಲ. ಹಾಗೆ ಬರೀತಾನವ. ಯಾರಪ್ಪ ಅಂತಂದ್ರ ಮೊಹಮ್ಮದ್ ಅನ್ನುವಂಥ ವ್ಯಕ್ತಿ ಒಂದು ಪದ್ಮಿನಿ ವೃತ್ತಾಂತ ಅನ್ನುವಂಥ ಕೃತಿಯನ್ನು ಬರೀತಾನ್ರಿ. ಈ ಮೊಹಮ್ಮದ್ ಜೈಸಿಯಲ್ಲಿ ಇರುವಂತಹ ಕೃತಿ ಆಕೆಯ ಆಕೆಯ ಸೌಂದರ್ಯದ ಕುರಿತಾಗಿ ಪುಸ್ತಕವನ್ನು ಬರೀತಾನಂದ್ರೆ ಆಕೆ ಸೌಂದರ್ಯ ಯಾವ ರೀತಿಯಾಗಿರ್ಲಿಕ್ಕಿಲ್ಲ ಅನ್ನುವಂಥದ್ದನ್ನು ಊಹಿಸ್ಬೇಕು. ಹಾಗೆ ಏನ್ ಮಾಡ್ತಾನಪ್ಪ ಅಂತಂದ್ರ ಅಮೀರ್ ಖುಸ್ರೋ ಹೇಳ್ತಾನೆ, 80ರ ವೃದ್ಧನಾಗಿರುವಂತಹ ನನಗೆ ನನ್ನಲ್ಲೇ ಈ ರೀತಿ ಆಗಿರ್ಬೇಕಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಯಾವ ರೀತಿ ಮೋಹಿತನಾಗಿರಬೇಕು ಅಂತ ಹೇಳಿ ಪ್ರಶ್ನೆಯನ್ನು ಹಾಕುತ್ತಾನ ಮನಸ್ಸಿನಲ್ಲಿ. ಹೀಗೆ ಏನ್ ಮಾಡ್ತಾನಂದ್ರ ಕೇಳ್ತಾನ, ಆಕಿ ಹಿಂಗ ಅಲ್ಲಾವುದ್ದೀನ್ ಖಿಲ್ಜಿ ತಮ್ಮನ ಒಂದು ಬಾರಿ ನೋಡ್ಬೇಕಂತ ಹೇಳಿ ಬಯಸಾನ ಸುಲ್ತಾನ. ಅವಾಗ ಏನಂತಾಳಂತಂದ್ರ ಪದ್ಮಿನಿ ದೇವಿ, ಭಾರಿ ಅತ್ಯಂತ ಶ್ರೇಷ್ಠ ಮಹಿಳೆಯಾಗಿರುವಂತ ಪದ್ಮಿನಿ ದೇವಿ ಹೇಳ್ತಾಳ ಏನಂತಂದ್ರೆ, ನನ್ನ ಕಂಡೀಷನ್ಗೆ ಅವ ಒಪ್ಪುವುದಾದರೆ ಮಾತ್ರ ನಾನು ನೋಡ್ಲಿಕ್ಕೆ ಅವಕಾಶ ಮಾಡ್ತೀನಿ. ಏನು ಹೇಳ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾನ. ಹೇಳಿದಂತಹ ಸಂದರ್ಭದಲ್ಲಿ ಏನಾಗ್ತದಂತಂದ್ರ ಆಕೆ ನೋಡ್ರಿ ಎಷ್ಟು ಹೇಳ್ತಾಳ. ಒಂದೇದ್ದು, ಆತ ನನ್ನನ್ನು ನೋಡುವುದಾದರೆ ಸಹೋದರಿಯ ಭಾವದಲ್ಲಿ ನೋಡಬೇಕು. 1ನೇ ಪಾಯಿಂಟ್ ಏನ್ ಹೇಳ್ತಾಳ ಅಂದ್ರೆ, 1ನೇ ಕಂಡೀಷನ್ ನನ್ನನ್ನು ನೋಡುವುದಾದರೆ ಸಹೋದರಿಯ ಭಾವದಲ್ಲಿ ನೋಡ್ಬೇಕಂತ ಹೇಳ್ತಾಳೆ. 2ನೇ ಪಾಯಿಂಟ್ ಏನ್ ಹೇಳ್ತಾಳಪ್ಪ ಅಂತಂದ್ರ, ಈತ ನನ್ನನ್ನು ನೋಡುವುದಾದರೆ ನೇರವಾಗಿ ನೋಡದೆ ಕನ್ನಡಿಯ ಬಿಂಬದಲ್ಲಿ ನೋಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾಳ. ಆಯ್ತಂತ ಅಮೀರ್ ಖುಸ್ರೋ ಹೇಳಿ ಒಪ್ಪಿಗೆ ಆಯ್ತು ಅಂತ ಹೇಳಿ ಹೋಗಿ ಅಲ್ಲಾವುದ್ದೀನ್ ಖಿಲ್ಜಿ ಕೂತಿರ್ತಾನ. ಬಿಡಕ ಈತನಿಗೆ ಹೇಳ್ತಾನ, ಆಯ್ತು ಏನಾತ ಅಂತ ಕೇಳ್ತಾನ. ಅವ ಹೇಳ್ತಾನ, ಅಮೀರ್ ಖುಸ್ರೋ ಏನಾಗಿಲ್ಲಪ್ಪ, ಹಿಂಗದ ಕಂಡೀಷನ್ ಹಾಕಿದ್ದಾರ, ಹಿಂಗಿಂಗ್ ಕಂಡೀಷನ್ ನೀವು ಒಪ್ಪುದಾದ್ರೆ ನೀನ್ ನೋಡ್ಬೋದು ಅಂತೇಳಿ ಹೇಳ್ತಾನ. ಹೇಳಿದಾಗ ಆಯ್ತಂತ ನಮ್ಮ ಅಲ್ಲಾವುದ್ದೀನ್ ಖಿಲ್ಜಿ ಕಂಡೀಷನ್ ಆಯ್ತು, ಒಟ್ಟು ತೋರಿಸ್ಲಿ ಅಂದ್ರೆ ಏನು ಕನ್ನಡಕ್ಕೆ ತೋರಿಸ್ತಾನ. ಓಕೆ ಇರ್ಲಿ ಅಂತ ಅಂದ್ರೆ ಏನ್ ಮಾಡ್ತಾನ ಅಂತಂದ್ರೆ ಬಂದು ನೋಡ್ತಾನ. ಕನ್ನಡಿ ಬಿಂಬವನ್ನ ನೋಡಿರುವಂತಹ ಅಲ್ಲಾವುದ್ದೀನ್ ಖಿಲ್ಜಿ ಅತ್ಯಂತ ಮೋಹಿತನಾಗಿ ಬಿಡ್ತಾನ. ಆಕೆ ಬೇಕನ್ನಂದ್ರೆ ಅಂತ ಹೇಳಿ ಕೂತು ಏನ್ ಮಾಡಿಬಿಡ್ತಾನಂದ್ರ, ಪಾಪ ರಾಜ ರತನ ಸಿಂಗನ ಮೇಲೆ ದಾಳಿಯನ್ನ ಮಾಡ್ತಾನ್ರಿ. ರಾಜ ರತನ ಸಿಂಗನ ಮೇಲೆ ದಾಳಿಯನ್ನ ಮಾಡಿರುವಂತಹ ಅಲ್ಲಾವುದ್ದೀನ್ ಖಿಲ್ಜಿ ತನ್ನನ್ನ ಸೆರೆ ಹಿಡಿತಾನ. ಸೆರೆ ಹಿಡಿದು ದೆಹಲಿಯ ಹೊರಭಾಗದಲ್ಲಿ ತಂದು ಏನ್ ಮಾಡ್ತಾನಪ್ಪ ಅಂತಂದ್ರೆ ಮುತ್ತಿಗೆ ಒಂದು ಕಾರಾಗೃಹದಲ್ಲಿ ಇಡ್ತಾನ. ಈ ಕಾರಾಗೃಹದಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅತ್ಯಂತ ಪತಿವ್ರತೆಯಾಗಿರುವಂತಹ ಪದ್ಮಿನಿ ದೇವಿ ನೋಡ್ರಿ ಎಷ್ಟು ಶೂರಳಾಗಿರ್ತಾಳ ಅನ್ಲಿಕ್ಕೆ ಒಂದು ಉದಾಹರಣೆ. ಆಕೆ ಏನ್ ಮಾಡ್ತಾಳಂತಂದ್ರ ದಾಸಿಯರೊಂದಿಗೆ ಆಕೆಯ ಆಸ್ಥಾನದಲ್ಲಿರುವಂತಹ ದಾಸಿಯರೊಂದಿಗೆ ಕುದುರೆಯನ್ನ ತೆಗೆದುಕೊಂಡು ಅತ್ಯಂತ ವೇಗವಾಗಿ ಕುದುರೆಯ ಮೇಲೆ ಬರ್ತಾಳ. ಸವಾರಿಯನ್ನು ಮಾಡಿ ಬಂದು ಆಕೆಯ ಗಂಡನನ್ನ ಕರ್ಕೊಂಡು ಎಲ್ಲರಿಂದ ಅವರನ್ನ ವಶಪಡಿಸಿಕೊಂಡು ತನ್ನ ಗಂಡನ ಕರ್ಕೊಂಡು ಎಲ್ಲಿ ಹೋಗ್ತಾಳ ಅಂತ ಮರಳಿ ಚಿತ್ತೋಡ ಎಂಬ ತಮ್ಮ ಮರಳಿ ಆಸ್ಥಾನಕ್ಕೆ ಬರ್ತಾಳ. ಈ ಚಿತ್ತೋಡಕ್ಕೆ ಬಂದು ಏನ್ ಮಾಡ್ತಾಳಂದ್ರ ಗಂಡನ ಪಾದವನ್ನು ತೊಳೆದು ಅವ್ರ ಬಹಳ ಸ್ಪೀಡ್ ಕುದುರೆ ಮೇಲೆ ಬೆನ್ನತ್ತಿರ್ತಾಳೆ, ಯಾರಿಗೂ ಸಿಗಂಗಿಲ್ಲ. ಅತ್ಯಂತ ವೇಗವಾಗಿ ಕರ್ಕೊಂಡು ತನ್ನ ಗಂಡನ ಕರ್ಕೊಂಡು ಎಲ್ಲಿ ಹೋಗ್ತಾಳಂದ್ರೆ ಅವ್ರು ಚಿತ್ತೋಡಕ್ಕೆ ಬರ್ತಾಳ. ಚಿತ್ತೋಡಕ್ಕೆ ಬಂದಂತಹ ಸಂದರ್ಭದಲ್ಲಿ ತನ್ನ ಗಂಡನನ್ನು ಸಿಂಹಾಸನದ ಮೇಲೆ ಕೂಡಿಸಿ ಪಾದವನ್ನು ತೊಳೆದು ಪುಷ್ಪವನ್ನು ಅರ್ಪಿಸಿ ಏನ್ ಹೇಳ್ತಾಳಂದ್ರ, ಈ ಜನ್ಮಕ್ಕೂ ನನ್ನ ಗಂಡ ನೀನ, ಮುಂದಿನ 10 ಜನ್ಮಕ್ಕೂ ನನ್ನ ಗಂಡ ನೀನ, ಎಂದೆಂದಿಗೂ ನನ್ನ ಗಂಡ ನನ್ನ ಪತಿ ನೀನ, ನಿನ್ನ ಬಿಟ್ರೆ ನನ್ನ ಯಾರು ಏನಪ್ಪಾ ಅಂತಂದ್ರ ಮುಟ್ಟಬಾರ್ದು ಅನ್ನುವಂತಹ ಮಾತನ್ನು ಹೇಳ್ತಾ ಪಾಪ ಏನ್ ಮಾಡ್ತಾಳ, ಆತನ ಗಂಡನನ್ನ ಇದು ಮಾಡ್ತಾಳ, ಪೂಜೆ ಮಾಡ್ತಾಳ. ಆದ್ರೂ ಬಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರು ಅಲ್ಲಾವುದ್ದೀನ್ ಖಿಲ್ಜಿ ಸೈನಿಕರು ಮುತ್ತಿಗೆ ಹಾಕಿ ಮತ್ತೊಮ್ಮೆ ಆತನನ್ನ ವಶಪಡಿಸ್ಕೊಂಡು ಕೊಂದು ಹಾಕ್ತಾರ ಅನ್ನುವಂಥದನ್ನ ಏನ್ ಮಾಡ್ತೇವ್ರಿ. ಕೊಂದು ಹಾಕಿದಾಗ ಪಾಪ ಈಕಿನನ್ನ ಸೆರೆ ಹಿಡಿಲಿಕ್ಕೆ ಬರ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಸೆರೆ ಹಿಡಿಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಹೇಳ್ತಾಳಕ್ಕೆ, ನಾನು ಇವತ್ತು ಬರಂಗಿಲ್ಲ, ನಮ್ಮ ಧರ್ಮದ ಪ್ರಕಾರ ಏನಪ್ಪಾ ಅಂತ ನಾಳೆ ನಾನು ನಿನ್ನ ಜೊತೆ ಬರ್ತೀನಿ, ಇವತ್ತು ಹೋಗಂದಾಗ ಆಯ್ತಂದು ಹೋಗಂದ ಮರುದಿನ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಆತ ಬರ್ತಿರ್ತಾನೆ. ಇನ್ನು ಬರುವಂತ ಸಂದರ್ಭದಲ್ಲಿ ಜೋಹಾರ ಪದ್ಧತಿಯಂತೆ 3000
ರಾಣಿಯರೊಂದಿಗೆ ಏನ್ ಮಾಡ್ತಾಳಪ್ಪ ಅಂತಂದ್ರ ರಾಣಿ ಸೈನಿಕರ ಮಡದಿಯರೊಂದಿಗೆ ಪತ್ನಿಯರೊಂದಿಗೆ ಏನ್ ಮಾಡ್ತಾಳ ಅಂತಂದ್ರ ಅಗ್ನಿಗೆ ಆಹುತಿಯಾಗಿ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾಳ ಅನ್ನುವಂಥದ್ದನ್ನ ನೋಡ್ತೇವೆ ಸ್ನೇಹಿತರೆ. ಅತ್ಯಂತ ಅದ್ಭುತವಾದಂತಹ ಒಂದು ಏನಪ್ಪಾ ಅಂತಂದ್ರೆ ಘಟನೆ ಈ ಒಂದು ಮಧ್ಯಕಾಲೀನ ಇತಿಹಾಸದಲ್ಲಿ ರಾಣಿ ಪದ್ಮಿನಿ ದೇವಿ ಕೃತಿಯನ್ನು ನಾವು ನೋಡಿದರೆ ಅತ್ಯಂತ ರೋಮಾಂಚನಕಾರಿಯಾಗಿದೆ ಅನ್ನುವಂಥದ್ದನ್ನು ಅಧ್ಯಯನ ಮಾಡ್ತೇವೆ. ಇನ್ನು ಮುಂದುವರೆದಂತೆ ಮತ್ತೆ ಯಾರ ಮೇಲೆ ದಾಳಿ ಮಾಡ್ತಾನಪ್ಪ ಅಂತಂದ್ರೆ 1303ರಲ್ಲಿ ದಾಳಿಯನ್ನು ಮಾಡಿರ್ತಕ್ಕಂತಹ ವ್ಯಕ್ತಿ 1305ರಲ್ಲಿ ಮಾಳ್ವದ ಮೇಲೆ ದಾಳಿಯನ್ನು ಮಾಡ್ತಾನೆ. ಯಾವ್ದ್ರಿ? ಮಾಳ್ವ, ಗುಜರಾತಿನ ಮಾಳ್ವದ ಮೇಲೆ ದಾಳಿಯನ್ನು ಮಾಡ್ತಾನೆ. ಈ ಮಾಳ್ವದ ಮೇಲೆ ಮಲಿಕ ದೇವ ಅಂತ ಕರಿತೀವಿ ನಾವು. ಮಾಳ್ವದ ಮುಖ್ಯಸ್ಥ ಯಾರಾಗಿತ್ತಪ್ಪ ಅಂದ್ರ ಮಲಿಕ ದೇವ. ಮಾಳ್ವದ ಮುಖ್ಯಸ್ಥ ಮಲಿಕ ದೇವ ಅನ್ನುವಂತ ವ್ಯಕ್ತಿ ಸರ. ಈ ಮಲಿಕ ದೇವ ಏನ್ ಮಾಡ್ತಾನಂತಂದ್ರ ಮಲಿಕ ದೇವನ ಮೇಲೆ ಆಕ್ರಮಣ ಮಾಡಿರುವಂತಹ ಈ ಅಲಾವುದ್ದೀನ್ ಖಿಲ್ಜಿ ಇಸ್ವಿ ಎಷ್ಟಪ್ಪ ಅಂತಂದ್ರ 1305ರಲ್ಲಿ ಮಾಳ್ವದ ಮಲಿಕ ದೇವನ ಮೇಲೆ ಆಕ್ರಮಣ ಮಾಡಿ ಈತನಿಂದ ಅತ್ಯಂತ ಅಪಾರ ಪ್ರಮಾಣದ ವಜ್ರವನ್ನ ವಶಪಡಿಸಿಕೊಳ್ತಾನೆ ಅನ್ನುವಂಥದ್ದನ್ನು ಅಧ್ಯಯನ ಮಾಡ್ತೇವೆ. ಇನ್ನು ಮುಂದುವರೆದಂತೆ 1308ರಲ್ಲಿ ದಕ್ಷಿಣ ಭಾರತದ ಕೊನೆಯ ದಾಳಿ ಅಂತೇಳಿ ಅಧ್ಯಯನವನ್ನು ಮಾಡ್ತೇವೆ. ಈ 1308ರಲ್ಲಿ ಯಾರ ಮೇಲೆ ದಾಳಿಯನ್ನು ಮಾಡ್ತಾನಪ್ಪ ಅಂತಂದ್ರ ಶೀತಲ ದೇವ ಅಂತ ಹೇಳಿ ಕರಿತೀವಿ ನಾವು. ಶೀತಲಕೋಟೆ ಅಂತ ಕರಿತೇವೆ. ಈ ಶೀತಲ ದೇವನ ಮೇಲೆ ದಾಳಿಯನ್ನು ಮಾಡ್ತಾನೆ. ಶೀತಲ ದೇವ ಈ ಶೀತಲ ದೇವನ ಮೇಲೆ ದಾಳಿಯನ್ನು ಮಾಡಿ ಈತನ ಪ್ರದೇಶಗಳಾಗಿರುವಂತಹ ಚಾಂದೇರಿ, ಉಜ್ಜಯಿನಿ, ಮಾಂಡು ಇವೆಲ್ಲವುಗಳನ್ನು ವಶಪಡಿಸಿಕೊಂಡು ಅತ್ಯಂತ ಅಪಾರ ಪ್ರಮಾಣದ ಸಂಪತ್ತನ್ನ ಎಲ್ಲವನ್ನು ಏನಪ್ಪಾ ಅಂತಂದ್ರ ಕುದುರೆ, ಆನೆ ಮತ್ತು ಕುದುರೆಗಳ ಮೇಲೆ ಒಯ್ತಾನೆ ಅನ್ನುವಂಥ ದೆಹಲಿ ಸುಲ್ತಾನಕ್ಕೆ ಒಯ್ದು ಸಂಪತ್ತನ್ನು ಒಯ್ತಾನ. ಇದು ಈತನ ಕೊನೆಯ ದಾಳಿ ಅನ್ನುವಂಥದ್ದನ್ನು ಅಧ್ಯಯನ ಮಾಡ್ತೇವೆ. ಉತ್ತರ ಭಾರತದ ಕೊನೆಯ ದಾಳಿ ಯಾವುದು ಅಂತ ಹೇಳಿ ಪ್ರಶ್ನೆ ಆಗಿದೆ. ಈ ಉತ್ತರ ಭಾರತದ ಕೊನೆಯ ದಾಳಿ ಯಾವಪ್ಪ ಅಂದ್ರೆ 1308ರಲ್ಲಿ ಶೀತಲ ದೇವನ ಮೇಲೆ ದಾಳಿಯನ್ನು ಮಾಡಿರುವಂತದ್ದು. ಹೀಗೆ ಅಲಾವುದ್ದೀನ್ ಖಿಲ್ಜಿ ಅನ್ನುವಂತಹ ವ್ಯಕ್ತಿ ಉತ್ತರ ಭಾರತದ ಹಲವಾರು ಪ್ರದೇಶಗಳ ರಾಜರುಗಳ ಮೇಲೆ ದಾಳಿಯನ್ನು ಮಾಡ್ತಾನ ಅನ್ನುವಂಥದ್ದನ್ನು ನೋಡ್ತೇವೆ ಸ್ನೇಹಿತರೆ. ಒಂದನೆಯ ದಾಳಿಯನ್ನ ನಾವು ಏನ್ ಮಾಡ್ತಾ ಇದ್ದೇವೆ, ಅನಿಲವಾಡದ ಮೇಲೆ ದಾಳಿ. ಅದೆಷ್ಟನೇ ಇಸ್ವಿ ಅಂತಂದ್ರೆ 1298ರಲ್ಲಿ ರಾಜ ಕರ್ಣದೇವನ ಮೇಲೆ ದಾಳಿಯನ್ನು ಮಾಡ್ತಾನೆ. 1301ರಲ್ಲಿ ಯಾರ ಮೇಲೆ ದಾಳಿಯನ್ನು ಮಾಡ್ತಾನಪ್ಪ ಅಂದ್ರೆ ರಣಥಂಬೂರದ ಮೇಲೆ ದಾಳಿ. ರಾಜ ರಣಥಂಬೂರದ ಮೇಲೆ ದಾಳಿಯನ್ನ ಮಾಡ್ತಾನೆ ಅನ್ನುವಂಥದ್ದು. ಅಂಬೀರ ದೇವ ಅನ್ನುವಂಥ ವ್ಯಕ್ತಿಯನ್ನು ಕೊಂದಾಗ್ತಾನೆ ಅನ್ನುವಂಥದ್ದನ್ನ ಅಧ್ಯಯನ ಮಾಡ್ತೇವೆ. ಅದೇ ರೀತಿ ಮಾಡಿರುವಂತಹ ಮೂರನೆಯ ದಾಳಿ 1303ರಲ್ಲಿ ರಾಜ ರತನ ಸಿಂಗನ ಮೇಲೆ ದಾಳಿಯನ್ನು ಮಾಡ್ತಾನೆ. ರಾಜ ರತನ ಸಿಂಗ ಮರಣವನ್ನಾಗ್ತಾನೆ ಅನ್ನುವಂಥದ್ದನ್ನು ನೋಡ್ತೇವೆ. ಈತನ ದಾಳಿ ಇನ್ನೊಂದು 1305ರಲ್ಲಿ ದಾಳಿಯನ್ನು ಮಾಡ್ತಾನೆ. ಆ ದಾಳಿ ಯಾವಪ್ಪ ಅಂತಂದ್ರ ಮಾಳ್ವದ ಮಲಿಕ ದೇವನ ಮೇಲೆ ದಾಳಿಯನ್ನ ಮಾಡ್ತಾನೆ. ಅದೇ ರೀತಿ ಅಪಾರ ಪ್ರಮಾಣದ ವಜ್ರ ವೈಡೂರ್ಯಗಳನ್ನ ವಶಪಡಿಸಿಕೊಳ್ತಾನೆ ಅನ್ನುವಂಥದ್ದನ್ನ ನಾವು ಅಧ್ಯಯನ ಮಾಡಿದ್ದೇವೆ. ಇನ್ನು ಕೊನೆಯ ದಾಳಿ, ಉತ್ತರ ಭಾರತದ ಕೊನೆಯ ದಾಳಿ ಯಾವುದು ಅಂತ ಹೇಳಿ ಅಧ್ಯಯನ ಮಾಡಿದರೆ 1308ರಲ್ಲಿ ಶೀತಲ ಕೋಟೆಯ ಮೇಲೆ ದಾಳಿಯನ್ನು ಮಾಡ್ತಾನ. ಶೀತಲ ಕೋಟೆಯನ್ನ ವಶಪಡಿಸಿಕೊಳ್ತಾನ. ಯಾರಿಂದ ಅಂತಂದ್ರೆ ಶೀತಲ ದೇವ. ಇನ್ನ ಈತನ ದಕ್ಷಿಣ ಭಾರತದ ದಾಳಿಯನ್ನ ಯಾವ ರೀತಿಯಾಗಿ ಮಾಡ್ತಾನೆ, ಏನೇನು ಪರಿಣಾಮ ಆಗತ್ತೆ ಅನ್ನುವಂಥದ್ದನ್ನ ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ಮ ಅಧ್ಯಯನವನ್ನು ಮಾಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಈ ವಿಡಿಯೋವನ್ನು ವೀಕ್ಷಿಸಿರುವಂಥ ಎಲ್ಲರಿಗೂ ಅನಂತ ವಂದನೆಗಳನ್ನು ಹೇಳ್ತಾ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.